ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಿಮಗೋಸ್ಕರ. ಹಾಗೆ ನೀವು ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ನಿಮ್ಮ ಪರ್ಸನನ್ನು ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಕ್ರಶ್ ಆಗಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು. ಕಾಲ್ ಇಲ್ಲ, ಮೆಸೇಜ್ ಇಲ್ಲ ಅಂತ ಹೇಳಿಬಿಟ್ಟು ನೀವು 1 ವೀಕ್ ಅಥವಾ 3 ಡೇಸಿಂದ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅವರಿಗೋಸ್ಕರ ಈ ರೀಡಿಂಗ್ ಆಗಿದೆ. ಓಕೆ, ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಪರ್ಸನನ್ನು ನೆನ್ಪು ಮಾಡ್ಕೊಳ್ಳಿ, ಹಾಗೆ ಏಂಜಲನ್ನು ಕೂಡ ನೆನ್ಪು ಮಾಡ್ಕೊಳ್ಳಿ. ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಕಣ್ಮುಂದೆ ಯಾವಾಗ ಈ ವಿಡಿಯೋ ಬರುತ್ತೆ ಆಗ ನಿಮಗೆ ರೆಸೊನೇಟ್ ಆಗುತ್ತೆ. ನಿಮ್ಮ ಪರ್ಸನನ್ನು ಒಮ್ಮೆ ನೆನ್ಪು ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಮ ಎನರ್ಜಿ ಕೂಡ ಇದೆ, ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕೂಡ ಇದೆ. ಓಕೆ, ನೋಡೋಣ. ಪ್ರೀತಿ ಇಲ್ಲಿ ನಿಮ್ಮ ಪರ್ಸನ್ಗೆ ನಿಮಗಿಂತ ಹೆಚ್ಚು ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಭಾಳಷ್ಟು ದುಃಖದಲ್ಲಿ ಅವರೇ ಇದ್ದಾರೆ ಅನ್ನುವಂತಹದ್ದು, ಅಂದರೆ ನಿಮ್ಮ ಮೇಲಿನ ಪ್ರೀತಿಯಲ್ಲಿ ಬಹಳಷ್ಟು ದುಃಖ ಪಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೂಲಾಗಿದ್ದಾರೆ. ನೋ ಕಾಂಟ್ಯಾಕ್ಟ್ ಆಗಿದ್ದರೂ ಕೂಡ ಅವರು ಭಾಳಷ್ಟು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಅವರ ಫೀಲಿಂಗ್ಸನ್ನು ಅವರ ಮನೆಯವ್ರ ಜೊತೆ ಆಗಿರ್ಬೋದು ಅಥವಾ ಅವರ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಪ್ರೀತಿಯ ವಿಚಾರಗಳನ್ನು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಆದಷ್ಟು ಬೇಗ ನಿಮ್ಮ ಜೊತೆ ಆಗಬೇಕು ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಭಾಳಷ್ಟು ಇದೆ. ಎಲ್ಲೋ ಒಂದು ರೀತಿ ನಿಮಗೆ ಪ್ರೀತಿ ಅವ್ರ ಮೇಲೆ ಸ್ವಲ್ಪ ಕಡಿಮೆ, ಅವ್ರಿಗಿಂತಲೂ ಕೂಡ ನಿಮಗೆ ಪ್ರೀತಿ ಇದೆ, ಇಲ್ಲ ಅಂತಲ್ಲ, ಆದರೆ ಅವರಿಗಿಂತ ಸ್ವಲ್ಪ ಕಡಿಮೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಥರ್ಡ್ ಪಾರ್ಟಿ ಏನಾದರೂ ಇದ್ದಾರಾ ಅವರ ಜೀವನದಲ್ಲಿ ಅಂದರೆ ಖಂಡಿತವಾಗ್ಲೂ ಇಲ್ಲ. ಒಂದು ವೇಳೆ ಇದ್ದರೂ ಕೂಡ ಅವರಿಂದ ದೂರ ಆಗಿದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ನೆನಪಲ್ಲಿಯೇ ಸದಾ ಇದ್ದಾರೆ. ಹಾಗೆ ಏನಾದರೂ ಅವರ ಜೀವನದಲ್ಲಿ ಸಮಸ್ಯೆಗಳು ಇದೆಯಾ ಅಂತ ಅಂದರೆ ಸ್ವಲ್ಪ ಸಮಸ್ಯೆಗಳು ಕೂಡ ಇದೆ ಅನ್ನುವಂಥದ್ದು ನಿಮ್ಮ ಪರ್ಸನ್ ಜೀವನದಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಓಕೆ, ನೀವು ಎಲ್ಲೋ ಒಂದು ರೀತಿ ಅವರ ನೀವೇ ಹೆಚ್ಚಾಗಿ ಅವರಿಂದ ದೂರ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪರ್ಸನ್ಗಿಂತ ನೀವೇ ಹೆಚ್ಚಾಗಿ ದೂರ ಸರಿತಾ ಇದ್ದೀರಾ, ಅಥವಾ ಎಲ್ಲೋ ಒಂದು ರೀತಿ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಅವರಿಗೆ ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ತಿಳಿದು ಬರ್ತಾ ಇದೆ. ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನುವಂತಹ ಉದ್ದೇಶ ಅವರಿಗಿದೆ. ಅವರಿಗೆ ಒಂಟಿತನ ಅನ್ನುವಂತಹದ್ದು ಭಾಳಷ್ಟು ಕಾಡ್ತಾ ಇದೆ. ಆದಷ್ಟು ಬೇಗ ನಿಮ್ಮ ಜೊತೆ ಆಗಬೇಕು ಅಂತೇಳಿ ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ, ಆದರೆ ತುಂಬ ದೂರದಲ್ಲಿ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ, ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ, ಆದರೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಮನಸ್ಥಿತಿ ಭಾಳಷ್ಟು ಗೊಂದಲದಲ್ಲಿ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಅವರ ಮನಸ್ಥಿತಿ ಭಾಳಷ್ಟು ಕ್ಲಿಯರ್ ಆಗಿ ಇದೆ. ಸ್ವಲ್ಪ ಎಲ್ಲೋ ಒಂದು ರೀತಿ ನೆಗೆಟಿವ್ ಸಮಸ್ಯೆಗಳು ನಿಮ್ಮಲ್ಲಿ ಕಾಡ್ತಾ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಈಗ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಎಸ್, ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂತಹ ಸಾಧ್ಯತೆಗಳು ಇದೆ. ನಿಮ್ಮ ಪ್ರೀತಿಯಿಂದ ದೂರ ಆಗಬೇಕು ಅನ್ನುವಂತಹದ್ದು, ನೀವು ನಿಮ್ಮ ಪರ್ಸನಿಂದ ದೂರ ಆಗಬೇಕು ಅನ್ನುವಂತಹದ್ದು ಖಂಡಿತವಾಗ್ಲೂ ಇದೆ ಅನ್ನುವಂತಹ ಎನರ್ಜಿ ನನಗೆ ಇಲ್ಲಿ ಸ್ಟ್ರಾಂಗ್ ಆಗಿ ಸಿಗ್ತಾ ಇದೆ. ಆದರೆ ಅವರಿಗೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಅವರ ಜೀವನದಲ್ಲಿ ಕೆಲವೊಂದು ರೀತಿ ಸಮಸ್ಯೆಗಳು ಇದೆ, ಭಾಳಷ್ಟು ದುಃಖದಲ್ಲಿದ್ದಾರೆ. ಎಲ್ಲೋ ಒಂದು ರೀತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವು ಟೈಮ್ ತುಂಬಾ ಸ್ಟಕ್ ಆಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮಗೆ ಎಷ್ಟೇ ಒಂದು ನೆಗೆಟಿವ್ ಸಮಸ್ಯೆಗಳಿದ್ರು, ಇದು ಜನರಲ್ ರೀಡಿಂಗ್ ಇದ್ದರೂ ಕೂಡ ನಿಮಗೆ ಇವಾಗ ಗುಡ್ ಲಕ್ ಅನ್ನುವಂಥದ್ದು ಇದೆ, ಗುಡ್ ಕರ್ಮ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿದೆ. ಹಾಗಾಗಿ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲ ಅನ್ನುವಂಥದ್ದು, ಅವರಿಗಿಂತಲೂ ಕೂಡ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿ ಗುಡ್ ಲಕ್ ಅನ್ನುವಂತಹದ್ದು ಹೆಚ್ಚಾಗಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಅವರಿಗೆ ನಿಮ್ಮ ಮೇಲೆ ನಿಮ್ಮನ್ನು ಜೊತೆ ಆಗಲಿಕ್ಕೆ ಕೆಲವೊಮ್ಮೆ ಎಲ್ಲೋ ಒಂದು ರೀತಿ ನಿಮ್ಮ ಜೀವನದಲ್ಲಿ ಇರುವಂತಹ ನೀವು ಬೇರೆಯ ಪ್ರೀತಿಯ ಜೀವನದಲ್ಲಿ ಇದ್ದೀರಾ ಇಲ್ವಾ ಅನ್ನುವಂತಹದ್ದು ಕೆಲವೊಂದು ಸಲ ಅವರ ಮನಸ್ಸನ್ನು ಕಾಡುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ.
ಆ ವಿಚಾರವಾಗಿ ಕೂಡ ಕೆಲವೊಂದು ಗೊಂದಲಕ್ಕೆ ಸಿಲುಕಿದ್ದಾರೆ ಅನ್ನುವಂತಹದ್ದು. ಕೆಲವೊಮ್ಮೆ ನೀವು ಅವರ ಮೇಲೆ ನಿಮಗೆ ಪ್ರೀತಿ ಎಲ್ಲೋ ಒಂದು ರೀತಿ ಕಡಿಮೆ ಇದೆ ಅನ್ನುವಂತಹ ಭಾವನೆ ಕೂಡ ಅವರಿಗೆ ಹೆಚ್ಚಾಗಿ ಮೂಡುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಿದೆ. ಹಾಗೆ ಇಲ್ಲಿ ಹೆಚ್ಚಾಗಿ ತಿಳಿತಾ ಇರೋದಂತ ಹೇಳಿದರೆ, ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮ ಪ್ರೀತಿಯ ಜೀವನ ನಿಮ್ಮಿಂದ ದೂರ ಆಗಬೇಕು ಅನ್ನುವಂತಹದ್ದು ಭಾಳಷ್ಟು ಜನರಿಗಿದೆ. ಈಗ ನಿಮ್ಮ ಕಡೆಯಿಂದಲೇ ಕೆಲವೊಬ್ಬರು ನಿಮ್ಮನ್ನು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿಗಳು ಕೂಡ ನೀವು ನಿಮ್ಮ ಪಸನಿಂದ ದೂರ ಆಗಬೇಕು ಅನ್ನುವಂತಹದ್ದು ಅವರಿಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಇದರ ಬಗ್ಗೆ ಅವರಿಗೆ ಸಂಪೂರ್ಣ ಅರಿವಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಾವುದೋ ಒಂದು ರೀತಿ ನಿಮ್ಮ ಜೀವನದಲ್ಲಿ ಕೂಡ ಕೆಲವೊಮ್ಮೆ ಭಾಳಷ್ಟು ಸಮಸ್ಯೆಗೆ ಸಿಲುಕ್ತಾ ಇದ್ದೀರಾ. ಯಾಕಂದರೆ ನೆಗೆಟಿವ್ ಎನರ್ಜಿಯ ಕಾರಣದಿಂದ ಭಾಳಷ್ಟು ನೀವು ಸಮಸ್ಯೆಗಳಲ್ಲಿ ಸಿಲುಕ್ತಾ ಇದ್ದೀರಾ. ಹಾಗೆ ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗಿದ್ದೀರಾ ಸಂಪೂರ್ಣವಾಗಿ. ಕೆಲವೊಂದು ಸಲ ನಿಮ್ಮ ಪ್ರೀತಿಯ ಜೀವನದಲ್ಲಿ ಆ ಪ್ರೀತಿಯನ್ನು ಮರೀಲಿಕ್ಕೆ ಕೂಡ ನೀವು ಕೆಲವೊಮ್ಮೆ ಪ್ರಯತ್ನಿಸ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಕೆಲವೊಮ್ಮೆ ನೀವು ನಿಮ್ಮ ಪರ್ಸನ್ಗೋಸ್ಕರನೇ ನೀವು ಭಾಳಷ್ಟು ಪ್ರಯತ್ನಿಸ್ತೀರಾ ಅನ್ನುವಂತಹ ಎನರ್ಜಿ ಕೂಡ ನಿಮ್ಮ ಎನರ್ಜಿ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಅವರಿಗೆ ಹೆಚ್ಚು ಪ್ರೀತಿ ಇರೋದ್ರಿಂದ ಕೆಲವೊಂದು ಸಲ ಅವರ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ಮಾತ್ರವೇ ನಿಮ್ಮಿಂದ ದೂರ ಇದ್ದಾರೆ ಅನ್ನುವಂಥದ್ದು. ಅದರ ಹೊರತಾಗಿ ಅವರಿಗೆ ನಿಮ್ಮ ಮೇಲೆ ಸಂಪೂರ್ಣವಾದ ಪ್ರೀತಿ ನಂಬಿಕೆ ಖಂಡಿತವಾಗ್ಲೂ ಇದೆ. ಆದಷ್ಟು ಬೇಗ ನಿಮ್ಮನ್ನು ಸೇರಬೇಕು ಅನ್ನುವಂತಹ ಆಸೆ ಇದೆ. ಆದರೆ ಕೆಲವೊಂದು ಸಮಸ್ಯೆಗಳಿಂದ ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ 6 ಮಂತ್ ಎನರ್ಜಿ ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ 6 ಮಂತ್ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ 6 ಡೇಸ್ ಕೂಡ ಇದೆ, 6 ಮಂತ್ ಕೂಡ ಇದೆ. ನೀವು ಮತ್ತು ಆ ಪರ್ಸನ್ ಒಂದಾಗಲಿಕ್ಕೆ ಕೆಲವೊಬ್ಬರು ಇಲ್ಲಿ ನಿಮ್ಮ ಪರ್ಸನ್ ಭಾಳಷ್ಟು ದುಃಖ ಪಡ್ತಾ ಇದ್ದಾರೆ ನಿಮ್ಮನ್ನು ನೆನಪಿಸ್ಕೊಂಡು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಒಂಟಿಯಾಗಿರುವಾಗ ಭಾಳಷ್ಟು ನಿಮ್ಮ ಚಿಂತೆ ಅವರಿಗೆ ಹೆಚ್ಚಾಗಿ ಕಾಡ್ತಾ ಇದೆ ಅನ್ನುವಂತಹದ್ದು. ಏಂಜಲ್ ಬ್ಲೆಸ್ಸಿಂಗ್ ಇಲ್ಲಿ ನಿಮ್ಮ ಮೇಲೆ ಖಂಡಿತವಾಗ್ಲೂ ಇದೆ. ನಿಮ್ಮ ಮೇಲೆ ಏಂಜಲ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮಗೆ ಹೆಚ್ಚಾಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪ್ರೀತಿಯನ್ನು ನೋಡಿ ಎಲ್ಲೋ ಒಂದು ರೀತಿ ದೂರ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಹೆಚ್ಚಿದ್ದಾರೆ. ಅವರಿಗಿಂತ ನಿಮ್ಮ ಪರ್ಸನ್ಗಿಂತ ನಿಮ್ಮ ಜೀವನದಲ್ಲಿ ಹೆಚ್ಚಿದ್ದಾರೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ನಿಮ್ಮ ಪರ್ಸನ್ ಜೀವನದಲ್ಲಿ ಕೂಡ ಕೆಲವೊಂದು ಸಲ ಆ ರೀತಿ ಇದೆ ಅನ್ನುವಂಥದ್ದು, ಆದರೆ ಅಷ್ಟಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲೋ ಒಂದು ರೀತಿ ನೀವಿಬ್ಬರು ದೂರ ಆಗಬೇಕು ಅನ್ನುವಂಥ ಉದ್ದೇಶವೇ ಹೆಚ್ಚಾಗಿ ಇದೆ. ಇಲ್ಲಿ ತುಂಬ ಸ್ಟ್ರಾಂಗ್ ಎನರ್ಜಿ ಬರ್ತಾ ಇದೆ ನನಗೆ. ನೀವಿಬ್ಬರು ಕೂಡ ದೂರ ಇರಬೇಕು, ಒಂದಾಗಬಾರ್ದು, ನಿಮ್ಮ ಪ್ರೀತಿಯ ಜೀವನ ಚೆನ್ನಾಗಿರಬಾರ್ದು ಅನ್ನುವಂತಹದ್ದು ನಿಮ್ಮ ಕಡೆಯಿಂದ, ಹಾಗೆ ಆ ಪರ್ಸನ್ ಕಡೆಯಿಂದಲೂ ಕೆಲವೊಬ್ಬರು ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಇಬ್ಬರಿಗೂ ಸ್ಟ್ರಾಂಗ್ ಎನರ್ಜಿಗಳು ಸಿಗ್ತಾ ಇದೆ. ನಿಮ್ಮ ಕಡೆಯಿಂದಲೂ ಇದೆ, ಹಾಗೆ ನಿಮ್ಮ ಪರ್ಸನ್ ಕಡೆಯಿಂದಲೂ ಕೂಡ ನೀವಿಬ್ಬರು ಒಂದಾಗಬಾರ್ದು ಅನ್ನುವಂತಹ ಎನರ್ಜಿ ಕೂಡ ಸೇಮ್ ಆಗಿ ಇಲ್ಲಿ ನನಗೆ ಕಂಡು ಬರ್ತಾ ಇದೆ. ಜಲಸಿ ಪೀಪಲ್ನಿಂದ ಅನ್ನುವಂತಹದ್ದು ಥರ್ಡ್ ಪಾರ್ಟಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲೂ ಇಲ್ಲ, ಅವರ ಜೀವನದಲ್ಲಿ ಕೂಡ ಇಲ್ಲ. ಆದರೆ ಎಲ್ಲೋ ಒಂದು ರೀತಿ ನೀವು ದೂರ ಇರಬೇಕು ಅನ್ನುವಂಥ ಉದ್ದೇಶ ಕೆಲವೊಬ್ಬರಿಗೆ ಇದೆ ಅನ್ನುವಂಥದ್ದು. ಆ ಕಾರಣದಿಂದಲೇ ನೀವಿಬ್ಬರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಈಗ ಕಾರ್ಡ್ ಮೂಲಕ ನೋಡೋಣ. ಇಲ್ಲಿ ಲೆಟರ್ಸ್ ಯಾವುದು ಅಂತ ಹೇಳಿ ನೋಡಿದರೆ 6 ಅನ್ನುವಂತಹದ್ದು ಇದೆ, ಹಾಗೆ ಎಸ್ ಅನ್ನುವಂತಹದ್ದು ಇದೆ, ಹಾಗೆ ಬಿ ಅನ್ನುವಂತಹದ್ದಿದೆ, ಓ ಕೂಡ ಇಲ್ಲಿ ಇದೆ, ಎಮ್ ಹಾಗೆ ಕೆ ಕೂಡ ಇದೆ, ಎನ್ ಕೂಡ ಇದೆ, ಇ ಕೂಡ ಇಲ್ಲಿ ಇದೆ. ನಿಮ್ಮದಾಗಿರ್ಬೋದು ಅಥವಾ ನಿಮ್ಮ ಪಸಂದಾಗಿರ್ಬೋದು. ಬಿ ಕೂಡ ಇಲ್ಲಿ ಕಂಡು ಬರ್ತಾ ಇದೆ, ಹಾಗೆ ಎ ಲೆಟರ್ ಕೂಡ ಇದೆ. ಹೆಚ್ಚಾಗಿ ಜಿ ಇಲ್ಲಿ ತಿಳಿತಾ ಇದೆ ನನಗೆ. ನಿಮ್ಮದಾಗಿರ್ಬೋದು, ಆ ಪಸಂದು ಕೂಡ ಆಗಿರ್ಬೋದು. ಓಕೆ, ಈಗ ಕಾರ್ಡ್ ಮೂಲಕ ನೋಡೋಣ. ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಓಕೆ,
ಯಾಕೇನೋ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ಕೆಲವೊಂದು ರೀತಿಯ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದು ಹೆಚ್ಚಾಗಿ ಇಲ್ಲಿ ನಡೀತಾ ಇದೆ ಅನ್ನುವಂತಹದ್ದು ಕೂಡ ಅದರ ಪ್ರೊಟೆಕ್ಷನ್ ಇದೆ. ನಿಮಗೆ ಏಂಜಲ್ ಪ್ರೊಟೆಕ್ಷನ್ ಅನ್ನುವಂತಹದ್ದು ನಿಮ್ಮ ಮೇಲೆ ಹಾಗೆ ಅವರ ಮೇಲೆ ಕೂಡ ಸಂಪೂರ್ಣವಾಗಿ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಓಕೆ, ಇಲ್ಲಿ ಜಸ್ಟಿಸ್ ಅನ್ನುವಂತಹದ್ದು ಖಂಡಿತವಾಗ್ಲೂ ಬರ್ತಾ ಇದೆ. ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀರಾ ಅನ್ನುವಂಥದ್ದು. ನಿಮ್ಮ ಪರ್ಸನ್ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಅವರು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಸ್ಟ್ರಾಂಗ್ ಆಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಮ್ಮೆ ಸ್ಟಕ್ ಆಗಿದ್ದಾರೆ ಅನ್ನುವಂಥದ್ದು ನಿಮ್ಮ ಪರ್ಸನ್ ಮತ್ತು ನೀವು ಕೂಡ ಹಾಗೆ ನಿಮ್ಮ ಪರ್ಸನ್ ಕೂಡ ಎಲ್ಲೋ ಒಂದು ರೀತಿ ಕೆಲವೊಮ್ಮೆ ನಿಮಗೆ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಸ್ಪಿರಿಚುವಲಿ ತುಂಬ ಸ್ಟ್ರಾಂಗ್ ಆಗಿ ನೀವು ಇದ್ದೀರಾ, ಹಾಗೆ ಅವರು ಕೂಡ ಇದ್ದಾರೆ. ಹಾಗೆ ಪ್ರೀತಿಯ ಜೀವನ ಇಬ್ಬರಿಗೂ ಕೂಡ ಉತ್ತಮವಾದ ಪ್ರೀತಿ ಅನ್ನುವಂತಹದ್ದು ನಿಮಗೂ ಕೂಡ ಅವರ ಮೇಲೆ ಇದೆ, ಅವರಿಗೂ ಕೂಡ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ಇದೆ. ಮುಂದಿನ ದಿನಗಳಲ್ಲಿ ನೀವು ಖಂಡಿತವಾಗ್ಲೂ ಒಂದಾಗ್ತೀರಾ. ಇಲ್ಲಿ ಹೆಚ್ಚಾಗಿ ಸ್ಟ್ರಾಂಗ್ ಎನರ್ಜಿ ಅಂತ ಹೇಳಿದರೆ ನನಗೆ 6 ಡೇಸ್ ಬರ್ತಾ ಇದೆ, 12 ಡೇಸ್ ಕೂಡ ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ 6 ಮಂತ್ ಕೂಡ ಎನರ್ಜಿ ಇದೆ ಅನ್ನುವಂತಹದ್ದು ನನಗೆ ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಹಾಗೆ ಭಾಳಷ್ಟು ನಿಮ್ಮ ಭಾಳಷ್ಟು ದುಃಖ ಪಡ್ತಾ ಇದ್ದಾರೆ. ನೀವಿಲ್ಲದೆ ಅವರು ಒಂಟಿತನ ಅನ್ನುವಂತಹದ್ದು ಅವರಿಗೆ ಕಾಡ್ತಾ ಇದೆ. ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ಸಮಯ ನಿಮ್ಮ ಬಗ್ಗೆ ಯೋಚಿಸ್ತಾ ಇರ್ತಾರೆ ಅನ್ನುವಂತಹದ್ದು ಎಲ್ಲೋ ಒಂದು ರೀತಿ ಅವರಿಗೆ ನಿದ್ರೆ ಅನ್ನುವಂತಹದ್ದು ಕೂಡ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಪಾಸ್ಟ್ ಲೈಫ್ ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ, ಏಂಜಲ್ ಸಪೋರ್ಟ್ ಇದೆ. ಆದರೂ ಎಲ್ಲೋ ಒಂದು ರೀತಿ ನೀವಿಬ್ಬರು ದೂರದಲ್ಲೇ ಇದ್ದೀರಾ. ನೀವಿಬ್ಬರು ಕೂಡ ಜೊತೆ ಆಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹ ದುಃಖ ಅವರಿಗೆ ಹೆಚ್ಚಾಗಿಯೇ ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಈಗ ಒಂದು 2 ಡೇಸಿಂದ ಭಾಳಷ್ಟು ದುಃಖದಲ್ಲಿ ಇದ್ದಾರೆ ಅನ್ನುವಂತಹದ್ದು ನಿಮ್ಮ ನೆನಪು ಹೆಚ್ಚಾಗಿ ಕಾಡ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಅರಿವಾಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಏಂಜಲ್ ಸಪೋರ್ಟ್ ನಿಮ್ಮ ಮೇಲೆ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಆಗ್ತೀರಾ. ಸಕ್ಸಸ್ ಅನ್ನುವಂತಹದ್ದು ನಿಮಗೆ ಸಿಗುತ್ತೆ. ಎಷ್ಟೇ ನೀವು ದೂರದಲ್ಲಿದ್ದರೂ ಕೂಡ ಯಾವುದೇ ರೀತಿ ನೆಗೆಟಿವ್ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೂ ಕೂಡ ನಿಮ್ಮನ್ನು ದೂರ ಮಾಡಲಿಕ್ಕೆ ಯಾರೇ ಪ್ರಯತ್ನಿಸಿದರೂ ಕೂಡ ಮತ್ತೆ ನೀವು ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ ಏಂಜಲ್ ಸಪೋರ್ಟ್ ಹೆಚ್ಚಾಗಿ ನಿಮ್ಮ ಪರ್ಸನ್ಗಿಂತ ನಿಮಗೆ ಹೆಚ್ಚಾಗಿದೆ ಅನ್ನುವಂತಹದ್ದು ಇಲ್ಲಿ ನನಗೆ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಯಶಸ್ಸು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿದೆ. ನಿಮ್ಮ ಪರ್ಸನ್ ಜೀವನದಲ್ಲಿ ಇದುವರೆಗೆ ಬಹಳಷ್ಟು ಕಷ್ಟಪಡ್ತಾ ಇದ್ದರು, ಆದರೆ ಎಲ್ಲೋ ಒಂದು ರೀತಿ ಈಗ ಅವರು ಭಾಳಷ್ಟು ಯಶಸ್ಸಿನ ಹಾದಿಯಲ್ಲಿ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರ ಜೀವನದಲ್ಲಿ ಎಲ್ಲ ರೀತಿ ಯಶಸ್ಸು ಅನ್ನುವಂತಹದ್ದು ಖಂಡಿತವಾಗ್ಲೂ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಹಾಗಾಗಿ 6 ಮಂತ್ ಕೆಲವೊಬ್ಬರಿಗೆ 6 ಡೇಸ್ ಹಾಗೆ 6 ಮಂತ್ ಹಾಗೆ ಕೆಲವೊಬ್ಬರಿಗೆ ಇಲ್ಲಿ 12 ಡೇಸ್ ಒಳಗೆ ನಿಮ್ಮ ಪರ್ಸನ್ ಖಂಡಿತವಾಗ್ಲೂ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾರೆ. ನಿಮ್ಮನ್ನು ಹೆಚ್ಚಾಗಿ ಇಲ್ಲಿ ಭೇಟಿಯಾಗುವಂತಹ ಎನರ್ಜಿಯೇ ಕಾಣ್ತಾ ಇದೆ. ನಿಮ್ಮನ್ನು ಡೈರೆಕ್ಟಾಗಿ ಮೀಟ್ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಬಗ್ಗೆ ಅವರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವುದೇ ರೀತಿ ಮೊದಲು ನಿಮ್ಮ ಜೊತೆಗೆ ಯಾವುದೇ ರೀತಿ ಮನಸ್ತಾಪಗಳಿದ್ರೂ ಕೂಡ ಅದೆಲ್ಲದರ ಬಗ್ಗೆ ದುಃಖಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಆ ವಿಚಾರಗಳ ಬಗ್ಗೆ ಹೆಚ್ಚಾಗಿ ದುಃಖ ಪಡ್ತಾ ಇದ್ದಾರೆ. ಆ ವಿಚಾರಗಳನ್ನು ನೆನಪಿಸ್ಕೊಂಡು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲೋ ಒಂದು ರೀತಿ ನೀವು ನಿಮ್ಮ ಪರ್ಸನ್ ಅವರ ಜೀವನದಲ್ಲಿ ಇರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಂಡು ನಿಮ್ಮನ್ನು ಭೇಟಿಯಾಗಬೇಕು, ಮತ್ತು ಮೊದಲಿನ ಹಾಗೆ ಪ್ರೀತಿಯ ಜೀವನದಲ್ಲಿ ಒಂದಾಗಬೇಕು ಅಂತ ಹೇಳಿಬಿಟ್ಟು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವುದೇ ರೀತಿ ಅವರ ಜೀವನದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಅವರ ಜೀವನ ಸಂಪೂರ್ಣವಾಗಿ ಯಶಸ್ಸಿನತ್ತ ಖಂಡಿತವಾಗ್ಲೂ ಸಾಗಿದೆ ಅನ್ನುವಂತಹದ್ದು. ಹಾಗಾಗಿ ನಿಮ್ಮ ಪ್ರೀತಿಯನ್ನು ಬಯಸಿ ಖಂಡಿತವಾಗ್ಲೂ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ.
ಡೆವಿಲ್ ಎನರ್ಜಿ ಕೂಡ ಇದೆ ಕೆಲವೊಬ್ಬರಿಗೆ. ಇಲ್ಲಿ ಎಲ್ಲರಿಗೂ ಅಲ್ಲ, ಇದು ಜನರಲ್ ರೀಡಿಂಗ್. ಕೆಲವೊಬ್ಬರಿಗೆ ನೀವು ನಿಮ್ಮ ಪರ್ಸನ್ ದೂರ ಆಗಬೇಕು ಅನ್ನುವಂತಹ ಸ್ಟ್ರಾಂಗ್ ಇಂಟೆನ್ಷನ್ ಅವರಲ್ಲಿ ಇದೆ ಅನ್ನುವಂಥದ್ದು. ಬಹಳಷ್ಟು ಕೇರ್ಫುಲ್ ಆಗಿರಿ. ಹಾಗೆ ನೀವು ಹೆಚ್ಚಾಗಿ ಮೆಡಿಟೇಷನನ್ನು ಮಾಡಿ, ಹಾಗೆ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಡೆವಿಲ್ ಎನರ್ಜಿ ಬಂದಿರೋದ್ರಿಂದ ನಿಮ್ಮ ಮೇಲೆ ಕೆಲವೊಂದು ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಸ್ಟ್ರಾಂಗ್ ಆಗಿ ಆಗಿರುವಂಥ ಸಾಧ್ಯತೆ ಇದೆ. ನೀವು ಮತ್ತು ನಿಮ್ಮ ಪರ್ಸನ್ ದೂರ ಆಗಲಿ ಅಂತ ಹೇಳಿಬಿಟ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಮತ್ತೆ ಒಂದು ಆಗಬಾರ್ದು ಅನ್ನುವಂತಹ ಉದ್ದೇಶ ಕೂಡ ಅವರಲ್ಲಿ ಸ್ಟ್ರಾಂಗ್ ಆಗಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಎನಿಮೀಸ್ ಆಗಿರ್ಬೋದು, ಅಥವಾ ಈಗ ನಿಮ್ಮ ಮೇಲೆ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ಗೆ ಇಷ್ಟ ಇರುವಂತಹ ವ್ಯಕ್ತಿಗಳು ಕೂಡ ಈ ರೀತಿಯಾಗಿ ಮಾಡಿರುವಂತಹ ಸಾಧ್ಯತೆ ಇದೆ. ಯಾಕಂದರೆ ಅವರು ಮರಳಿ ನಿಮ್ಮ ಜೀವನಕ್ಕೆ ಬರಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರಿಗೆ ಸ್ಟ್ರಾಂಗ್ ಆಗಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ನೀವು ಮತ್ತು ನಿಮ್ಮ ಪರ್ಸನ್ ಇಬ್ಬರು ದೂರ ಆಗಬೇಕು ಅನ್ನುವಂತಹ ಉದ್ದೇಶ ಅವರಲ್ಲಿ ಸ್ಟ್ರಾಂಗ್ ಆಗಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರಿಗೆ ಈಗ ನಿಮ್ಮ ಪರ್ಸನ್ಗೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆಗಳು ಮೊದಲು ಎದುರಿಸ್ತಾ ಇದ್ದರೂ ಕೂಡ ಅದೆಲ್ಲ ಸಮಸ್ಯೆಗಳಿಂದ ಅವರು ಮುಕ್ತರಾಗ್ತಾ ಇದ್ದಾರೆ ಅನ್ನುವಂತಹದ್ದು. ಸೇವಿಂಗ್ಸ್ ತುಂಬಾ ಮಾಡಿದ್ದಾರೆ ಆಲ್ರೆಡಿ ಅನ್ನುವಂತಹದ್ದು. ಈಗ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಸರಿಯಾದ ಸಮಯ ಇದೆ ಅವರಲ್ಲಿ. ಆದರೆ ನೆಗೆಟಿವ್ ಸಮಸ್ಯೆಗಳಿಂದ ಮಾತ್ರ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನೀವು ಮೆಡಿಟೇಷನ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿರುವಂತಹ ಅಥವಾ ನಿಮ್ಮ ಪರ್ಸನಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಗಳು ರಿಲೀಸ್ ಆಗಿಬಿಟ್ಟು ನೀವಿಬ್ಬರು ಆದಷ್ಟು ಬೇಗ ಒಂದಾಗ್ತೀರಾ ಅನ್ನುವಂಥದ್ದು. ಯಾವುದೇ ರೀತಿ ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ನಿಮ್ಮಿಂದ ದೂರ ಆಗಿ ಆದಷ್ಟು ಬೇಗನೆ ನಿಮ್ಮ ಪರ್ಸನ್ ಮತ್ತು ನೀವು ಮೀಟ್ ಆಗ್ತೀರಾ. ನಿಮಗೆ ಅವರು ಕಾಲ್ ಮಾಡಿಲ್ಲ ಅಂದರೂ ಕೂಡ ಮತ್ತೆ ನಿಮಗೆ ಕಾಲ್ ಖಂಡಿತವಾಗ್ಲೂ ಮಾಡ್ತಾರೆ, ನಿಮ್ಮನ್ನು ಭೇಟಿ ಆಗ್ತಾರೆ ಅನ್ನುವಂಥದ್ದು. ಇಲ್ಲಿ ನಿಮ್ಮನ್ನು ನೇರವಾಗಿ ಭೇಟಿ ಆಗಬೇಕು ಅನ್ನುವಂಥ ಉದ್ದೇಶ ಅವರಿಗೆ ಸ್ಟ್ರಾಂಗ್ ಆಗಿದೆ. ನಿಮ್ಮ ಪರ್ಸನ್ಗೆ ಸ್ಟ್ರಾಂಗ್ ಆಗಿ ಇದೆ. ನಿಮ್ಮ ಮೇಲೆ ಖಂಡಿತವಾಗ್ಲೂ ಟ್ರೂ ಲವ್ ಖಂಡಿತವಾಗ್ಲೂ ಇದೆ ಅನ್ನುವಂತಹದ್ದು. ನಿಮಗೆ ಕಾಲ್ ಮಾಡದೇ ಇರ್ಬೋದು, ಅವರು ನಿಮಗೆ ಮೆಸೇಜ್ ಮಾಡದೇ ಇರ್ಬೋದು, ಆದರೆ ನಿಮ್ಮ ಮೇಲೆ 100% ಟ್ರೂ ಲವ್ ಅನ್ನುವಂತಹದ್ದು ನಿಮ್ಮ ಪರ್ಸನ್ಗೆ ಇದೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.